ಎಲ್ಲ SLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 25 ಮಾರ್ಚ್ 2026 ನಡೆಯುವಂಥ ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇದರಲ್ಲಿರುವಂಥ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇದೇ ಪ್ಯಾಟರ್ನ್ ಆಗಿ ಇದರಲ್ಲಿರುವಂಥ ಇದೇ ಕ್ವಶನ್ ಪೇಪರ್ ಕೂಡ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇದರಲ್ಲಿರುವ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ, ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕಂತಿದ್ರೆ, ಇಂಗ್ಲೀಷಲ್ಲಿ ಜಸ್ಟ್ ಪಾಸ್ ಆದರೆ ಸಾಕು ಅಂತಿದ್ದೀರಾ, ಅವರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಇಂಗ್ಲೀಷಲ್ಲಿ 80ಗೆ 80 ಅಂದರೆ 100ಗೆ 100 ಸ್ಕೋರ್ ಮಾಡ್ಬೇಕಂತಿದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಏನಿರುತ್ತೆ ಅಂದರೆ, ಇಲ್ಲಿ 4x1 ಅಂತ ಇರುತ್ತೆ, ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಇದೇ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಫಸ್ಟು ಇದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇರುತ್ತೆ. ಈಗ ಫಸ್ಟ್ ಏನು ಕ್ವಶನ್ ಕೊಟ್ಟಿರೋದು ಅಂದರೆ ಕ್ವಶನ್ ಟ್ಯಾಗ್ನ ಕರೆಕ್ಟ್ ಮಾಡಬೇಕು. ದ ಸ್ಮಾರ್ಟ್ ಫೋನ್ಸ್ ಕ್ರಿಯೇಟ್ ಎ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬಿ ಡೋಂಟ್ ದೇ ಅಂತ ಇದೆಯಲ್ಲ, ಬಿ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಈ ಅಂಡರ್ಲೈನ್ಡ್ ಸೆಂಟೆನ್ಸ್ಗೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇದೆ. ಸೊ ಅದಕ್ಕೆ ಬಂದುಬಿಟ್ಟು ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಎಕ್ಸ್ಪ್ರೆಷನ್ ಆರ್ಗ್ಯುಮೆಂಟ್ ಅಂತ ಇದೆಯಲ್ಲ, ಇದು ಸರಿಯಾಗಿರುತ್ತೆ, ಎ ಆಪ್ಷನ್ ಸರಿಯಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ, ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್, ಅಂದರೆ ಒಂದು ಡೈಲಾಗ್ನ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಫಿಲ್ ಇನ್ ದ ಬ್ಲಾಂಕ್ ಕೊಟ್ಟಿರ್ತಾರೆ, ಅದಕ್ಕೆ ಫಿಲ್ ಮಾಡಬೇಕು. ಇದಕ್ಕೆ ಬಂದುಬಿಟ್ಟು ಸಿ ಆನ್ಸರ್ ಕರೆಕ್ಟು. ವುಡ್ ನಾಟ್ ಹ್ಯಾವ್ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗಿದೆ. ಇದಕ್ಕೆಲ್ಲ ಆನ್ಸರ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ನೋಡಿದ್ರೆ, ರೀಡ್ ದ ಗಿವನ್ ಕನ್ವರ್ಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫೈನೇಟಿವ್ ಅಂತ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಟು ರೆಫರ್ ಅನ್ನೋದು ಇಲ್ಲಿದೆಯಲ್ಲ, ಸೊ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 12 ಕ್ವಶನ್ಸ್ ಏನು ಗ್ರಾಮರ್ ಮೇಲೆ ಇರುತ್ತೆ. ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇರುತ್ತೆ, ಅಂದರೆ 12 ಕ್ವಶನ್ಗಳು ಕೂಡ ಗ್ರಾಮರ್ ಇರುತ್ತೆ. 1 ಮಾರ್ಕ್ಸು. ಇದು ಫಿಲ್ ಇನ್ ದ ಬ್ಲಾಂಕ್ಸು, ಸೆಂಟೆನ್ಸು ಎಲ್ಲ ಇರುತ್ತೆ. ಸೊ ನೋಡ್ಕೊಳ್ತಾ ಹೋಗೋಣ. ಸೊ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಇದಕ್ಕೆ ಆನ್ಸರ್ ನಾನು ಜಸ್ಟ್ ಕ್ವಶನ್ಸ್ನ ಶೋ ಮಾಡ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎ. ಸೊ ಎ ಅನ್ನೋದನ್ನು ಬರೀಬೇಕು. ಈ ಥರ ಫಿಲ್ ಮಾಡ್ತಾ ಬರಬೇಕು. ಸೊ ಫಸ್ಟ್ನೇದಕ್ಕೆ ಸಫರ್ ಅನ್ನೋದು ಆನ್ಸರ್ ಆಗಿರುತ್ತೆ. ಈ ಥರ ಇದಕ್ಕೆಲ್ಲ ಆನ್ಸರ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಸೊ ಜಸ್ಟ್ ಕ್ವಶನ್ಸ್ನ ನೋಡ್ಕೊಳ್ತಾ ಹೋಗಿ. ಸೊ ನಿಮಗೆ ಆವಾಗ ಅರ್ಥ ಆಗುತ್ತೆ. ಈ ಕ್ವಶನ್ಸ್ನ ಓದ್ಕೊಂಡ್ರೆ, ಒಂದ್ಸತಿ ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಇದಕ್ಕೆ ವಾಸ್ ಡ್ರಾಯಿಂಗ್ ಅನ್ನೋದು ಕರೆಕ್ಟ್ ಆಗುತ್ತೆ. ಡ್ರಾ ಅಂತ ಕೊಟ್ಟಿರ್ತಾರೆ, ಡ್ರಾಯಿಂಗ್, ವಾಸ್ ಡ್ರಾಯಿಂಗ್ ಅಂತ ಹಾಕಬೇಕು. ಇದೇನೆಂದರೆ ವರ್ಬು ಆ ಥರದ್ದೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡಿರಿ, ಬರುವ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ನೋಡಿದ್ರೆ, ರಾಜು, ಇದಕ್ಕೆ ನೋ ನೆಗೆಟಿವ್ ಸೆಂಟೆನ್ಸ್ನ ಮಾಡೋಕ್ಕಿರುತ್ತೆ. ಸೊ ಎಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲದನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಸೊ ಇವೆಲ್ಲ ಕ್ವಶನ್ಸ್ನ ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದೇ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಫಾಲೋವಿಂಗ್ ಆಫ್ ದ ಹ್ಯಾಸ್ ಸೆಂಟೆನ್ಸಸ್ 2 ಎರರ್ಸ್, ಅಂದರೆ ಎರರ್ಸ್ ಇರುತ್ತೆ. ಇದು 100% ಬರುತ್ತೆ. 1 ಅಂದರೆ 2 ಮಾರ್ಕ್ಸ್. ಇದರಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನು ನೀವು ಸರಿ ಮಾಡಿಬಿಟ್ಟು ಬರಿಬೇಕಾಗಿರುತ್ತೆ. ಸೊ ಇದರಲ್ಲಿ ಏನು ರಾಂಗ್ ಇದೆ ಅನ್ನೋದನ್ನು ಕರೆಕ್ಟ್ ಮಾಡಿಬಿಟ್ಟು, ಈ ಸೆಂಟೆನ್ಸ್ ಉಂಟಲ್ಲ, ಇದು ಕರೆಕ್ಟ್ ಮಾಡಿಬಿಟ್ಟು ಬರೆಯೋಕ್ಕಿರುತ್ತೆ. ಸೊ ನೋಡ್ಕೊಳ್ಳಿ ಇದು. ನೆಕ್ಸ್ಟ್ ನೋಡಿದ್ರೆ 7x2, ಅಂದರೆ 2 ಮಾರ್ಕ್ಸಿಂದು 7 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಸೊ ಈ ಥರದ್ದು ಅಂಬೇಡ್ಕರ್ ಆ್ಯಂಡ್ ಸ್ಮಿತಾ, ಈ ಥರ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ. ಸೊ 2 ಮಾರ್ಕ್ಸ್ ಕ್ವಶನು. ಇದಕ್ಕೆ ಜಸ್ಟ್ 4 ಲೈನ್ಸ್ನ ನೀವು ಬರೆದ್ರೆ ಸಾಕು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ವಿಡಿಯೋನ ಪಾಸ್ ಮಾಡಿಟ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿದ್ರೆ 2x3, ಅಂದರೆ 3 ಮಾರ್ಕ್ಸಿಂದು 2 ಕ್ವಶನ್ ಕೊಟ್ಟಿರ್ತಾರೆ, 2 ಕ್ವಶನ್ಸ್ ಕೂಡ ಅಟೆಂಡ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿದ್ರೆ 4x3, ಅಂದರೆ 3 ಮಾರ್ಕ್ಸಿಂದು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 4 ಕ್ವಶನ್ಸ್ ಅಂದರೆ ಇದು ಯಾವ ಥರ ಅಂದರೆ, ನೀವು ಕನ್ನಡದಲ್ಲಿ ಏನಂತಾರೆ, ಸಂದರ್ಭ ಸಹಿತ ಸ್ವಾರಸ್ಯ ಅಂತಾರಲ್ಲ, ಸೊ ಆ ಥರದ ಕ್ವಶನು. ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಕ್ವಶನ್ಸ್ನ ಓದ್ಕೊಂಡು ಆನ್ಸರ್ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ಹೋಗಿ ನೋಡ್ಕೋಬೋದು. ನೆಕ್ಸ್ಟ್ ಪ್ರೊಫೈಲ್ನ ಬರೆಯೋಕ್ಕಿರುತ್ತೆ, ಅಂದರೆ ಒಂದು ನೇಮ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಏಜು, ಹೈಟು ಎಲ್ಲದನ್ನು ಕೊಟ್ಟಿರ್ತಾರೆ. ಅದನ್ನು ನೀವು ಪ್ಯಾರಾಗ್ರಾಫ್ ಏನಿಲ್ಲ, ಜಸ್ಟು ಇವ್ರ ನೇಮ್ ಬರೀರಿ, ವಾಸ್ ಅಂತ ಹಾಕಿ ಪ್ಯಾರಾಗ್ರಾಫ್ ಥರ ಮಾಡ್ತಾ ಹೋಗಿ. ನೀವು 1 ಸೆಂಟೆನ್ಸಲ್ಲಿ ಬರಿಬೋದು. ಸೊ ಇದು ಪ್ಯಾರಾಗ್ರಾಫಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 3 ಮಾರ್ಕ್ಸ್ ಇರುತ್ತೆ, ಒಂದೇನೋ ಇರುತ್ತೆ. ನೆಕ್ಸ್ಟ್ ನೋಡಿದ್ರೆ 1x3, ಡೆವಲಪ್ ದ ಸ್ಟೋರಿನ ಕ್ರಿಯೇಟ್ ಮಾಡಬೇಕು. ಈ ಥರ ಒಂದು ಕೊಟ್ಟಿರ್ತಾರೆ. ಸೊ ಈ ಥರ, ಸೊ ಅದನ್ನು ಬಿಟ್ಕೊಂಡು ನೀವು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಬೇಕು. ಇದಿಷ್ಟನ್ನು ಇಟ್ಕೊಂಡು
ಒಂದು ಸ್ಟೋರಿ ಅನ್ನೋದನ್ನು ಬರಿಬೇಕಾಗಿರುತ್ತೆ. ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ನೀವು ಅರ್ಧ ಪೇಜ್ ಅಂತೂ ಬರೀಲೇಬೇಕು. ನೆಕ್ಸ್ಟ್ ಒಂದು ಪಿಕ್ಚರ್ನ ಸ್ಟಡಿ ಮಾಡಿಬಿಟ್ಟು ಅದರಲ್ಲಿ ಏನೇನು ಕಾಣ್ತಾ ಇದೆ, ಇಲ್ಲಿ ಏನೇನು ಸ್ಕೂಟರ್ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಸೊ ಆಮೇಲೆ ಇಲ್ಲಿ ಇದೆ, ಸೊ ಇಲ್ಲಿ ಏನೇನು ಆಗ್ತಿದೆ, ಸೊ ಅದನ್ನು ನೀವು ಅನಲೈಸ್ ಮಾಡಿಬಿಟ್ಟು ಬರಿತಾ ಹೋಗಬೇಕು. ಸೊ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಪಿಕ್ಔಟ್ ಪಿಕ್ ಆನ್ ಅಂತ ಅಂದರೆ ವರ್ಬ್ಸ್ನ ಸೆಂಟೆನ್ಸ್, ಯುವರ್ ಓನ್ ಸೆಂಟೆನ್ಸ್ನ ಬರಿಬೇಕು ಇವು 3ಕ್ಕೆ. ಸೊ ಇದಕ್ಕೂ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ನೀವು ಏನಂದರೆ ಇದನ್ನು ಬರೆಯೋಕ್ಕಿರುತ್ತೆ, ಏನು 1x4 ಅಂದರೆ ಒಂದು ಪೋಯಮ್ ಕೊಟ್ಟಿರ್ತಾರೆ, 2 ಕೊಟ್ಟಿರ್ತಾರೆ, ಯಾವ್ದಾರು ಒಂದನ್ನು ನೀವು ಬರಿಬೋದು. ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ? 4 ಮಾರ್ಕ್ಸ್ ಇರುತ್ತೆ. ಯಾರೆಲ್ಲ ಪಾಸ್ ಆಗಬೇಕಂತೀರ ಪೋಯಮ್ಗಳನ್ನು ಕಲ್ತ್ಕೊಂಡಿರಿ, ಬರೋ ಚಾನ್ಸಸ್ ಇದೆ. ಸೊ ಬಂದೇ ಬರುತ್ತೆ ಪೋಯಮು, ಸೊ ನೋಡ್ಕೊಂಡಿರಿ, ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ 1x4 ಇದು ಅಂದರೆ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ, ಪ್ಯಾರಾಗ್ರಾಫ್ನ ಕಂಪ್ಲೀಟಾಗಿ 2 ಟೈಮ್ಸ್ ಓದಿ ನೀವು, ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿದಂತೆ 2 ಕ್ವಶನ್ಸ್ನ ಕೊಟ್ಟಿರ್ತಾರೆ, ಆ ಕ್ವಶನ್ಸ್ಗೆ ಆನ್ಸರ್ನ ನಿಮ್ಮ ಪ್ಯಾರಾಗ್ರಾಫಲ್ಲೇ ಹುಡುಕ್ಬಿಟ್ಟು ಆನ್ಸರ್ ಅನ್ನೋದನ್ನು ಈ 2 ಕ್ವಶನ್ಸ್ಗೆ ಆನ್ಸರ್ ಅನ್ನೋದನ್ನು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ 1x4 ಅಂದರೆ 8ರಿಂದ 10 ಸೆಂಟೆನ್ಸ್ ಅಂದರೆ 1 ಪೇಜ್ ಅನ್ನೋದನ್ನು ಬುಕ್ಲೆಟಲ್ಲಿ ನಿಮ್ಮ 1 ಪೇಜ್ ಅನ್ನೋದನ್ನು ಇದಕ್ಕೆ ಬರಿಬೇಕು. ಸೊ ಇದಕ್ಕೆ ನೀವು ಇಲ್ಲೇ ಇದೆಯಲ್ಲ, ಇದರಲ್ಲಿ ಯಾವ 3 ಕ್ವಶನ್ ಕಲ್ತಿದ್ರೆ 100% ಇದರಲ್ಲಿ ಇದೇ ಕ್ವಶನ್ ಬರುವ ಚಾನ್ಸಸ್ ಇದೆ. ಸೊ ನೋಡ್ಕೊಂಡಿರಿ, ಇದೇ ಕ್ವಶನ್ಸ್ನ ಓದ್ಕೊಂಡಿರಿ, 100% ಪಾಸಿಂಗ್ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ನೆಕ್ಸ್ಟ್ ಎಸ್ಸೆ ರೈಟಿಂಗ್ ಇರುತ್ತೆ, ಏರ್ ಪೊಲ್ಯೂಷನ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಸೋಷಿಯಲ್, ವೆರಿ ವೆರಿ ಈಸಿಲಿ ಇದರಲ್ಲಿ 4ಕ್ಕೆ 3 ಮಾರ್ಕ್ಸ್ ಅಂತೂ ತೊಗೋಬೋದು. 4ಕ್ಕೆ 4 ತೊಗೊಳಕ್ಕಾಗಿಲ್ಲ ಅಂದರೂ 3 ಮಾರ್ಕ್ಸ್ ಅಂತೂ ತೊಗೋಬೋದು. ನೀವು ಓನಾಗಿ ಸೆಂಟೆನ್ಸ್ನ ಮಾಡ್ತಾ ಹೋಗಿ. ಫಸ್ಟ್ ಇಂಟ್ರೊಡಕ್ಷನ್ ಬರೀರಿ, ಕನ್ಕ್ಲೂಷನ್, ಇಂಟ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಕನ್ಕ್ಲೂಷನ್, ಸಬ್ಜೆಕ್ಟ್ ಬರೀಬೇಕು, ಎಲ್ಲ ಬರೀಬೇಕು. ಸೊ ಇದಕ್ಕೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇನ್ನು ಯಾರೆಲ್ಲ ಪಾಸ್ ಆಗಬೇಕಂತೀರ ಲೆಟರ್ ರೈಟಿಂಗ್ ಪಕ್ಕಾ ಬರುತ್ತೆ, ಕಲ್ತ್ಕೊಂಡಿರಿ ಲೆಟರ್ ರೈಟಿಂಗ್. ಸೊ ಇದ್ರ ಲೆಟರ್ ರೈಟಿಂಗ್ ಬಗ್ಗೆ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ, ಕಂಪ್ಲೀಟಾಗಿ ಬ್ರೀಫಾಗಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಇವೆರಡು ಲೆಟರ್ ರೈಟಿಂಗ್ನ ನೋಡ್ಕೊಂಡಿರಿ, ಬರುವ ಚಾನ್ಸಸ್ ಇದೆ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ. SLCಗೆ ಸಂಬಂಧಪಟ್ಟಿದಂತೆ ಇಂಗ್ಲೀಷ್ ಎಕ್ಸಾಮ್ಗೆ ಸಂಬಂಧಪಟ್ಟಿದಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನಿಮ್ಗೆ ಡಿಸ್ಪ್ಲೇ ಮಾಡಿ ಹೇಳಿದ್ದೀನಿ. ಸೊ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.